ಎಸ್, ಇಂಗ್ಲೆಂಡ್ ನಲ್ಲಿ ಟೀಮ್ ಇಂಡಿಯಾ ಸಂಚಲನ. ಮತ್ತೆ ಒಂದು ಗೆಲುವನ್ನ ಪಡೆದಿದೆ ನಮ್ಮ ಟೀಮ್ ಇಂಡಿಯಾ. ಸೋಲುವ ಮ್ಯಾಚ್ ಅನ್ನ ಗೆದ್ದು ಬೀಗಿದೆ ಗಿಲ್ ಪಡೆ. ನೋಡಿ, ಇಂಗ್ಲೆಂಡ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಸಂಚಲನ. ಸೋಲುವ ಮ್ಯಾಚ್ ಅನ್ನೇ ಗೆದ್ದಿದೆ ನಮ್ಮ ಗಿಲ್ ಪಡೆ. 5ನೇ ಟೆಸ್ಟ್ ನಲ್ಲಿ ಭಾರತಕ್ಕೆ ರೋಚಕವಾದ ಗೆಲುವು ಸಿಕ್ಕಿದೆ. 5 ಟೆಸ್ಟ್ ಪಂದ್ಯಗಳ ಸರಣಿ, 2-2 ಅಂತರದಲ್ಲಿ ಸಮ ಆಗಿರುವಂತದ್ದು ಮ್ಯಾಚ್. ಇಂಗ್ಲೆಂಡ್ ತಂಡಕ್ಕೆ ಭಾರಿ ಮುಖಭಂಗವಾಗಿದೆ. ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿ ಬೀಗ್ತಾ ಇದ್ರು. ಸೊ ಈಗ ಭಾರಿ ಮುಖಭಂಗ ಆಗಿರುವಂತದ್ದು. 374 ರನ್ ಟಾರ್ಗೆಟ್ ಕಾಪಾಡಿಕೊಂಡ ಭಾರತ. ಬಿಡ್ತೀವ ಭಾರತದವರು? ಇನ್ನು 367 ರನ್ಗಳಿಗೆ ಇಂಗ್ಲೆಂಡ್ ಸರ್ವ ಪತನವಾಗಿರುವಂತದ್ದು. ಇಂಗ್ಲೆಂಡ್ಗೆ ಗೆಲುವಿಗೆ ಬೇಕಾಗಿತ್ತು 34 ರನ್. ಆಂಗ್ಲರ ಕೈಯಲ್ಲಿ 4 ವಿಕೆಟ್ ಬಾಕಿ ಉಳಿದಿದ್ವು, ಆದ್ರೂ ಗೆಲ್ಲಕ್ಕಾಗ್ಲಿಲ್ಲ. ಮ್ಯಾಜಿಕ್ ಮಾಡಿದ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಅವರು ಭಾರತಕ್ಕೆ 7 ರನ್ಗಳ ಅಂತರದ ರೋಚಕ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಸಿರಾಜ್ಗೆ 5 ವಿಕೆಟ್ ಸಿಕ್ಕಿರುವ 5 ವಿಕೆಟ್ ಎತ್ತಿರುವಂತದ್ದು ಸಿರಾಜ್. ಅವರ ಬಾಲಿಂಗ್ ಮೆಚ್ಚಲೇಬೇಕು. ಟೆಸ್ಟ್ ಗೆದ್ದ ಸಂಭ್ರಮದಲ್ಲಿ ಈಗ ನಮ್ಮ ಭಾರತ ಇರುವಂತದ್ದು. ನೋಡಿ ಯಾವ ರೀತಿಯಾಗಿ ಸಂಭ್ರಮಿಸ್ತಿದ್ದಾರೆ ನಮ್ಮ ಭಾರತ ಅಂತ ಹೇಳಿ. ಬಿಡ್ತೀವ, ನಾವೇನಾದ್ರೂ ಮ್ಯಾಚ್ ಗೆದ್ರೆ ಎದುರಾಳಿ ಟೀಮ್ಗಳಿಗೆ ಗಡಗಡ ಅಂತ ನಡಕ್ಸದೆ ಹಾವಳಿ ಕೊಟ್ಟಾಕ್ಬಿಡ್ತೀವಿ. ಸೊ ಆ ರೀತಿಯಾಗಿ ಅವರು ಕೂಡ ಒಂದು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. 5ನೇ ಟೆಸ್ಟ್ ನಲ್ಲಿ ಭಾರತ ರೋಚಕವಾದ ಒಂದು ಗೆಲುವನ್ನ ಪಡೆದುಕೊಂಡಿದೆ. 5 ಟೆಸ್ಟ್ ಪಂದ್ಯಗಳು ನಡೆದಿದ್ವು. ಆ ಕಡೆ ಇಂಗ್ಲೆಂಡ್ 2 ಗೆದ್ದಿತ್ತು, ಈ ಕಡೆ ಭಾರತನೂ 2 ಗೆದ್ದಿತ್ತು. ಇನ್ನೊಂದು ಮ್ಯಾಚ್ ಬಾಕಿ ಇತ್ತು. ಅದು ಆ ಮ್ಯಾಚ್ ನಲ್ಲಿ ಸಮ ಈಕ್ವಲ್ ಆಗಿರುವಂತದ್ದು. ಈ ಕಡೆ ಭಾರತಕ್ಕೂ ಗೆಲ್ಲುವಂತಿಲ್ಲ, ಇಂಗ್ಲೆಂಡ್ಗೂ ಗೆಲ್ಲುವಂತಿಲ್ಲ, ಇಬ್ರು ಗೆದ್ದಂಗೆ. ಅದು ಒಳ್ಳೇದೇ ಅಲ್ವಾ? ಇನ್ನು ಮ್ಯಾಚ್ ನಲ್ಲಿ ಪ್ರಸಿದ್ಧ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರು 4 ವಿಕೆಟ್ ಅನ್ನ ತೆಗೆದಿದ್ದಾರೆ. ಸಿರಾಜ್ 5 ವಿಕೆಟ್ ಅನ್ನ ತೆಗೆದಿದ್ದಾರೆ. ನೋಡಿ, ಬಾಲರ್ಗಳ ಕೈಲೇ ಇರುತ್ತೆ ಮ್ಯಾಚ್ ಎಲ್ಲ. ಕ್ರಿಕೆಟ್ ಈ ಬಾಲರ್ಗಳ ಕೈಲೇ ಇರುತ್ತೆ. ಯಾರು ವಿಕೆಟ್ ಎತ್ತುತ್ತಾರೆ ಅವರೇ ಹೀರೋ. ಸೊ ಹಾಗೆ ಈ ಒಂದು ಮ್ಯಾಚ್ಗೆ ಹೀರೋಗಳಾಗಿರುವಂತದ್ದು ಸಿರಾಜ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರು. ತುಂಬಾ ಚೆನ್ನಾಗಿ ಆಡಿದ್ದಾರೆ ಮ್ಯಾಚ್ನ. ನೋಡ್ಬೋದು ಅವರು ಗೆಲುವನ್ನ ಯಾವ ರೀತಿಯಾಗಿ ಸಂಭ್ರಮಿಸ್ತಿದ್ದಾರೆ ಅಂತ ಹೇಳಿ. ಟೆಸ್ಟ್ ಮ್ಯಾಚ್ ಅನ್ನ ಗೆದ್ದ ಸಂದರ್ಭದಲ್ಲಿ ಮುಳುಗಿದೆ ಯಂಗಿಸ್ತಾನ್. ಈಗ ನಮ್ಮ ಯಂಗ್ ಕ್ರಿಕೆಟರ್ಗಳ ಹಾವಳಿ ಶುರುವಾಗಿದೆ. ಈ ಹಿಂದೆ ಯಾರೆಲ್ಲ ದೊಡ್ಡ ಕ್ರಿಕೆಟರ್ಸ್ಗಳು ಒಂದು ಸಿದ್ಧ ಮಾಡಿದಂತ ಒಂದು ಏನಿದೆ ಒಂದು ಅಂಕಪಟ್ಟಿಯನ್ನ, ಅದನ್ನ ನಮ್ಮ ಯಂಗಿಸ್ತಾನ್ ಯಂಗ್ ಕ್ರಿಕೆಟರ್ಸ್ಗಳೆಲ್ಲ ಬ್ರೇಕ್ ಮಾಡಿದ್ದಾರೆ ಆ ಪಟ್ಟಿಯನ್ನ. ಸೊ ಅದೊಂದು ಅವರಿಗೆ ಒಂದು ಗೆಲುವಿದೆ. ತುಂಬಾ ಚೆನ್ನಾಗಿ ಮ್ಯಾಚ್ ಅನ್ನ ಆಡ್ತಿದ್ದಾರೆ. ಟೆಸ್ಟ್ ಮ್ಯಾಚ್ ನಲ್ಲೇ ಈ ರೀತಿಯಾಗಿ ಒಂದು ಭರ್ಜರಿಯಾದ ಪ್ರದರ್ಶನವನ್ನ ಕೊಟ್ಟಿರುವಂತದ್ದು ನಮ್ಮ ಭಾರತ ತಂಡ. ಗೆಲುವಿನಲ್ಲಿ ಗೆದ್ದು ಬೀಗ್ತಾ ಇದೆ. ನೀವು ನೋಡ್ತಿರ್ಬೋದು ಫೋಟೋಸ್ಗಳನ್ನ. ಈ ಕಡೆ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದಂತ ಎಲ್ಲ ಜನರು ಕೂಡ ಫುಲ್ ಖುಷಿಯಾಗಿ ಹೋಗಿದ್ದಾರೆ. ಈ ಕಡೆ ಇಂಗ್ಲೆಂಡ್, ಈ ಕಡೆ ಭಾರತ. ಸೊ 2 ಕಡೆ ಯಾರ್ಯಾರು ನೋಡಕ್ ಬಂದಿದ್ರು ಈ ಒಂದು ಟೆಸ್ಟ್ ಮ್ಯಾಚ್ನ, ಅವ್ರಿಗೆಲ್ಲ ಖುಷಿಯಾಗಿರುವಂಥದ್ದು. ಎಸ್, ಇನ್ನು 5 ಟೆಸ್ಟ್ ಮ್ಯಾಚ್ ನಡೆದಿತ್ತು. ಈ 5 ಟೆಸ್ಟ್ ಮ್ಯಾಚ್ ನಲ್ಲಿ ಇಂಗ್ಲೆಂಡ್ 2 ಮ್ಯಾಚ್ ಅನ್ನ ಗೆದ್ದಿತ್ತು, ಭಾರತ 2 ಮ್ಯಾಚ್ ಅನ್ನ ಗೆದ್ದಿತ್ತು. ಇನ್ನೊಂದು ಮ್ಯಾಚ್ ಏನಿದೆ ಅದು ಡ್ರಾ ಆಗಿರುವಂತದ್ದು, ಸಮಬಲ. ಇಬ್ರಿಗೂ ಅವರು ಗೆದ್ದಂಗೆ ಇವರು ಗೆದ್ದಂಗೆ, ಆ ರೀತಿಯಾಗಿ ಮ್ಯಾಚ್ ಇವಾಗ ಡ್ರಾ ಆಗಿರುವಂತದ್ದು. ಸೊ ಇಬ್ರು ಗೆದ್ದಂಗೆ. ಈ ಟೆಸ್ಟ್ ಮ್ಯಾಚ್ ಅನ್ನ ಗೆದ್ದ ಒಂದು ಸಂಭ್ರಮದಲ್ಲಿ ಈಗ ನಮ್ಮ ಟೀಮ್ ಇಂಡಿಯಾ ಇದೆ. ಟೀಮ್ ಇಂಡಿಯಾದ ಗೆಲುವು ಈಗ ನಮ್ಮ ಭಾರತದ ಗೆಲುವಾಗಿದೆ. ನೋಡ್ಬೋದು ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಅವರು, ಇವರಿಂದ ಈ ಒಂದು ಮ್ಯಾಚ್ ಗೆದ್ದಿದೆ ಅಂತಾನೆ ಹೇಳ್ಬೋದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.